ವಿಡಿಯೋನ ನೋಡಿ. ಇವತ್ತಿನ ನಮ್ಮ ಕಾರ್ಡಿಯಾಲಜಿ ಓಪಿಡಿಲಿ 2 ಪೇಷಂಟ್ಸ್ ನೋಡಿ ತುಂಬಾನೇ ಬೇಜಾರಾಯಿತು. ಒಬ್ಬ 25 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿತ್ತು. ಒಂದು ವಾರದ ಕೆಳಗೆ ಆಂಜಿಯೋಪ್ಲಾಸ್ಟಿ ಮಾಡ್ಕೊಂಡು ಫಾಲೋ ಅಪ್ ಬಂದಿದ್ದ. ಹಾರ್ಟ್ ಫಂಕ್ಷನ್ ಅರ್ಧಕ್ಕರ್ಧ ಡ್ಯಾಮೇಜ್ ಆಗಿತ್ತು. ಇನ್ನೊಂದು ಪೇಷಂಟ್ 33 ವರ್ಷದ ಯುವತಿ, ಅವಳಿಗೂ ಅಷ್ಟೇ ಹಾರ್ಟ್ ಅಟ್ಯಾಕ್ ಅಂತಾಗಿ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಪೇಷಂಟ್ ಸರ್ವೈವ್ ಆದ್ರೂ ಇಂಥ ಪೇಷಂಟ್ಸ್ ನೋಡಿದಾಗ ತುಂಬಾ ಬೇಜಾರಾಗುತ್ತೆ. ಚಿಕ್ಕ ವಯಸ್ಸಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು, ಸಣ್ಣ ಹುಡುಗರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗೋದು, ಏನಪ್ಪಾ ಇದು ಅಂತ. ಸೊ ಈ ತರ ಹಾರ್ಟ್ ಅಟ್ಯಾಕ್ ಆದಾಗ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಒಂದು ಮಾತು ಕೇಳ್ತಾರೆ, ಸರ್ ECG ಎಕೋ ಮಾಡ್ತಿದ್ವಿ ನಾರ್ಮಲ್ ಇತ್ತು ಅಂತ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ECG ಎಕೋ ನಾರ್ಮಲ್ ಇದ್ರೆ ಯಾವತ್ತೂ ಅದು ಬ್ಲಾಕೇಜಸ್ ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಸೊ ಹಾರ್ಟ್ ಅಟ್ಯಾಕ್ ಅಲ್ಲಿ ಅಥವಾ ಹಾರ್ಟ್ ಇಂದ ರಕ್ತನಾಳ ಬ್ಲಾಕೇಜ್ ನೋಡ್ಲಿಕ್ಕೆ ಮಾಡಿಸ್ಕೋಬೇಕಾಗಿರೋದು ಮುಖ್ಯವಾಗಿ 2. ಒಂದು ಬ್ಲಡ್ ಟೆಸ್ಟ್ಗಳು, ಬ್ಲಡ್ ಟೆಸ್ಟ್ ಅಲ್ಲಿ ಲಿಪಿಡ್ ಪ್ರೊಫೈಲು, HbA1c ಮತ್ತೆ HSCRP, ಮತ್ತೆ ಎರಡನೇದು ಮುಖ್ಯವಾಗಿ ಬೇಕಾಗಿರೋದು CT ಕಾರ್ಡಿಯಾಕ್. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ತಂದೆ ತಾಯಿ ಅಷ್ಟೇ ಅಲ್ಲ, ಚಿಕ್ಕಪ್ಪ ದೊಡ್ಡಪ್ಪಂದ್ರಾಗ್ಬೋದು, ಸೋದರ ಮಾವ ಸೋದರತೆಲ್ಲಾಗ್ಬೋದು, ಅಥವಾ ಕಸಿನ್ಸ್ ಅಲ್ಲಾಗ್ಬೋದು, ನೆಫ್ಯೂಸ್ ಅಲ್ಲಾಗ್ಬೋದು. ಫ್ಯಾಮಿಲಿಲಿ ಯಾರಿಗಾದ್ರೂ ನಿಮ್ಮ ರಕ್ತ ಸಂಬಂಧದಲ್ಲಿ 55 ವರ್ಷದ ಒಳಗಿನೊಳಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಅಥವಾ ಡಯಾಬಿಟಿಸ್ ಇದ್ರೆ, HbA1c ಬಾರ್ಡರ್ ಇದ್ರೆ, ಲಿಪಿಡ್ ಪ್ರೊಫೈಲ್ ಇಂಪೇರ್ಡ್ ಆಗಿದ್ರೆ, ಕೊಲೆಸ್ಟ್ರಾಲ್ ಏರುಪೇರ್ ಆಗಿದ್ರೆ, ಬ್ಲಡ್ ಪ್ರೆಷರ್ ಇರೋ ಪೇಷಂಟ್ಸ್ ಗಳಾಗಿದ್ರೆ, ಸ್ಮೋಕರ್ಸ್. ಸೊ ಆಲ್ಮೋಸ್ಟ್ ನನ್ನ ಲೆಕ್ಕದ ಪ್ರಕಾರ 100ರಲ್ಲಿ 70% ಜನಕ್ಕೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಬಂದೇ ಬರುತ್ತೆ. ಇಂಥವ್ರೆಲ್ಲರೂ 35-40 ವರ್ಷದಿಂದ ಒಂದ್ಸರಿ CT ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. CT ಕಾರ್ಡಿಯಾಕ್ ಮಾಡಿಸಿದಾಗ ನಿಮ್ಮ ಕ್ಯಾಲ್ಸಿಯಂ ಸ್ಕೋರ್ ಅಂದ್ರೆ ಹೃದಯದ ರಕ್ತನಾಳದಲ್ಲಿ ಕ್ಯಾಲ್ಸಿಯಂ ಡೆಪಾಸಿಷನ್ ಶುರು ಆಗಿದ್ರೆ ಅದು ಇಂಡೈರೆಕ್ಟ್ಲಿ ಬ್ಲಾಕೇಜಸ್ ಆಗ್ತದೆ ಅಂತ ಹೇಳುತ್ತೆ. ಎರಡನೇದು CT ಆಂಜಿಯೋಗ್ರಾಮ್ ಅಂತ. CT ಆಂಜಿಯೋಗ್ರಾಮ್ ಅಲ್ಲಿ ಎಕ್ಸಾಕ್ಟ್ಲಿ ಬ್ಲಾಕೇಜ್ ಪ್ರಮಾಣ ಎಷ್ಟಿದೆ, ಎಷ್ಟು ಪರ್ಸೆಂಟ್ ಇದೆ ಅಂತ ಕೂಡ ತೋರಿಸುತ್ತೆ. ಸೊ CT ಆಂಜಿಯೋಗ್ರಾಮ್ ಮಾಡಿಸಿದಂಗೆ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೋಬೇಕು ಅಥವಾ ಬೈಪಾಸ್ ಮಾಡಿಸ್ಕೋಬೇಕು ಅಥವಾ ಆಂಜಿಯೋಗ್ರಾಮ್ ಮಾಡಿಸ್ಕೋಬೇಕು ಅಂತ ಅರ್ಥ ಅಲ್ಲ. CT ಆಂಜಿಯೋಗ್ರಾಮ್ ಅಥವಾ CT ಕ್ಯಾಲ್ಸಿಯಂ ಸ್ಕೋರ್ ಕಂಡಿಡಿದಾಗ ಅದು ನಿಮಗೆ ಬ್ಲಾಕೇಜಸ್ ಶುರುವಾಗಿದೆ, ನಿಮ್ಮ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ, ಅಥವಾ ಕೊಲೆಸ್ಟ್ರಾಲ್ ತಕ್ಕಂತ ಮೆಡಿಸಿನ್ ತಗೊಳ್ಳಿ, ಸ್ಮೋಕಿಂಗ್ ಮಾಡಬೇಡಿ ಅಂತ ಒಂದು ರೆಡ್ ಫ್ಲಾಗ್ ಇದ್ದ ಹಾಗೆ, ಅದು ಒಂದು ನಿಮಗೆ ವಾರ್ನಿಂಗ್ ಕೊಟ್ಟ ಹಾಗೆ ಹೊರತು ಅದರಿಂದ ನಿಮಗೆ ನೆಕ್ಸ್ಟ್ CT ಮಾಡಿಸಿದಂಗೆ ಮೋಸ್ಟ್ ಆಂಜಿಯೋಗ್ರಾಮ್ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಸೊ CT ಆಂಜಿಯೋಗ್ರಾಮ್ ಮತ್ತು CT ಕಾರ್ಡಿಯಾಕ್ ನಮ್ಮ ಹಾಸ್ಪಿಟಲ್ ಇದೆ, ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗ್ತದೆ. ಸೊ CT ಕ್ಯಾಲ್ಸಿಯಂ ಸ್ಕೋರ್ ಮಾಡ್ಕೊಳ್ಳೋದ್ರಿಂದ ಅಥವಾ CT ಆಂಜಿಯೋಗ್ರಾಮ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಹೃದಯದ ರಕ್ತನಾಳಗಳ ಬ್ಲಾಕೇಜ್ ಚಿಕ್ಕ ವಯಸ್ಸಲ್ಲಿ ಆಗ್ತಾ ಇರೋ ಬ್ಲಾಕೇಜ್ ತಕ್ಕಂತ ಟ್ರೀಟ್ಮೆಂಟ್ ಗಳನ್ನ ಶುರು ಮಾಡ್ಕೊಳ್ಳೋದ್ರಿಂದ ಇಂಥ ಆಘಾತಗಳನ್ನಾಗೋದನ್ನು ತಡೆಗಟ್ಟಬಹುದು. ಸಾಮಾನ್ಯವಾಗಿ ಯಾವುದೇ ರೀತಿ ಮೇಜರ್ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಇದ್ರೆ ಖಂಡಿತವಾಗ್ಲೂ ಕ್ಯಾಲ್ಸಿಯಂ ಸ್ಕೋರ್ ಅಥವಾ CT ಆಂಜಿಯೋಗ್ರಾಮ್ ಮಾಡಿಸ್ಕೊಳ್ಳೋದನ್ನು ಮರಿಬೇಡಿ. ಈ ವಿಷಯ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಶೇರ್ ಮಾಡ್ಕೊಳ್ಳೋದು ಮರಿಬಾರ್ದು. ನನ್ನನ್ನು ಫಾಲೋ ಮಾಡಿ. ನಮಸ್ಕಾರ.